ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ. ಅಮೇರಿಕನ್ ವಿಂಟರ್ ಸ್ಕೌಟ್ ಹೇಗೆ ನಡೆಯುತ್ತೆ ಅಂತ ನಾನು ವಿವರಿಸ್ತಾ ಇದ್ದೀನಿ ಇವತ್ತು. ಸೊ ಇಲ್ಲಿ ನೋಡ್ಬೋದು ಮಕ್ಕಳೇ ಎಲ್ಲ ಶಾಪಿಂಗ್ ಮಾಡಿ ಅವರಿಗೆ ಬೇಕಾಗುವಂಥದ್ದು ಅಂದರೆ 1 ಡೇ ಕ್ಯಾಂಪಿಂಗ್ 2 ಡೇ ಕ್ಯಾಂಪಿಂಗ್ ಎಷ್ಟು ಬೇಕು ಸಾಮಾನು ಅದನ್ನು ಲೆಕ್ಕ No? ಹಾಕಿ ಎಷ್ಟು This ಅವ್ರು one? ದುಡ್ಡು ಕೊಟ್ಟಿರ್ತಾರೆ. ಸೊ Okay. ಸ್ಕೌಟ್ನಲ್ಲಿ ಅದಷ್ಟನ್ನು ಅವರು ಯಾರು ಅಡುಗೆಗೆ ರೆಡಿ ಮಾಡ್ಕೊಳ್ತಾರೆ ಅವರು ಹೋಗಿ ಪರ್ಚೇಸ್ ಮಾಡಿಕೊಂಡು ತೊಗೊಂಡು ಬರಬೇಕು. ನೋಡಿ ಇಲ್ಲಿ ಕೌಂಟ್ ಮಾಡ್ತಾ ಇದ್ದಾರೆ ಎಷ್ಟು ದುಡ್ಡಾಯಿತು, Bow, I ಎಷ್ಟು think. I ಪರ್ಚೇಸ್ don't know what that ಮಾಡಿದ್ವಿ, says. ಯಾಕಂದರೆ Oh wait, no, ಅದನ್ನೆಲ್ಲ sparkling ಲೆಕ್ಕನ ice. ಕೊಡಬೇಕಾಗುತ್ತೆ I don't. ಸ್ಕೌಟ್ Ooh, ಮಾಸ್ಟರ್ಗೆ. sparkling ice, ಅಥವಾ Sour ಯಾರು Patch, ಬಟ್ Hat Dye. ಇದು ನೋಡ್ಕೊಳ್ತಾರೆ ಬಡ್ಜೆಟನ್ನೆಲ್ಲ Wait. ನೋಡ್ಕೊಳ್ತಾರೆ ಅವರಿಗೆ ಅವ್ರಿಗೆ ಕೊಡಬೇಕು ಲಿಸ್ಟನ್ನು. ಅದನ್ನು ರಿಯಂಬರ್ಸ್ ಆಗಬೇಕು ಅಂದರೆ ಅಲ್ಲಿ ಹೋಗಿ ಅದನ್ನು ಕೊಡಬೇಕು. ಅದೆಲ್ಲ ತಗೊಂಡು ನಾವು ಸ್ಕೌಟ್ ಕ್ಯಾಂಪಿಗೆ ನನ್ನ ಮಗನನ್ನು ಬಿಡೋದಕ್ಕೆ ಹೋದ್ವಿ. ಅಲ್ಲಿ ನೋಡಿ ಹೇಗೆ ಕಾಣಿಸ್ತಾ ಇದೆ ಅಂತೆ, ಫುಲ್ ಕತ್ಲೆ ಕಾಡು ಮಧ್ಯೆ ನಾವು ಹೋಗಿ ಇರುತ್ತೆ, ಅದು ಕ್ಯಾಂಪಿಂಗ್ ಇರುತ್ತೆ ಅಲ್ಲಿ. ನಮಗೆ ಒಳಗಡೆನೂ ಬಿಡೋದಿಲ್ಲ, ಅಲ್ಲಿಂದ ಎತ್ಕೊಂಡು 1/2 ಕಿಲೋಮೀಟ್ರ್ ಎಲ್ಲ ನಡ್ಕೊಂಡು ಹೋಗ್ಬೇಕು ಮಕ್ಕಳು, 1 ಕಿಲೋಮೀಟ್ರ್ ಎಲ್ಲ ಬ್ಯಾಗೆಲ್ಲ ಎತ್ಕೊಂಡು ನೋಡಿ ಹೋಗ್ತಾ ಇದ್ದಾರಲ್ಲ ಆ ಥರ ಇಟ್ಕೊಂಡು ಅವರು ಹೋಗಬೇಕು. ಈ ಸ್ನೋ ಮಧ್ಯೆ ಅದು ಹೇಗೆ ಹೋಗ್ತಾರೋ ಏನೋ, ನನಗಂತೂ ಚಿಂತೆ ಆಗಿತ್ತು. ಬಟ್ ನಾವು ಏನೂ ಮಾಡೋಕ್ಕಾಗಲ್ಲ, ಮಗ ಒಪ್ಕೊಂಡಿರೋದ್ರಿಂದಾಗಿ ಅವನು ಹೋದ. -16 17 18 ಎಲ್ಲ ಹೋಗಿತ್ತು ಅವತ್ತು. ಸೊ ಅಲ್ಲಿ ಏನು ಮಾಡ್ತಾರೆ ಅಂದರೆ ರಾತ್ರಿ ಈ ಥರ ಕ್ಯಾಂಪಿಂಗ್ ಫೈರ್ ಹಾಕ್ಕೊಂಡು ಇರ್ತಾರೆ. ಸೊ ಕೋಲ್ಡಲ್ಲೇ ಇರ್ತಾರೆ ಅವರು. ಮತ್ತೇನೇನು ಇದು ಮಾಡೋಕ್ಕಾಗಲ್ಲ. ಹಾಗೆ ಬೆಳಿಗ್ಗೆ ಆದ ತಕ್ಷಣ ಏನು ಮಾಡ್ತಾರೆ, ಈ ಥರ ಅವರೆಲ್ಲ ಕುಕ್ ಈ ಥರ ಮಾಡ್ಕೊಳ್ಬೇಕು. ಈ ಥರ ಕುಕ್ ಮಾಡಿಕೊಂಡು ಅಲ್ಲಿ ಮಕ್ಕಳೇ ಮಾಡೋದು ಅದನ್ನು, ಯಾರು ಬೇರೆಯವ್ರು ಮಾಡಿಕೊಡಲ್ಲ. ಸೊ ಸ್ಕೌಟ್ ಮಾಸ್ಟರ್ಸ್ ಇರ್ತಾರೆ, ಸಮ್ ಪೇರೆಂಟ್ಸ್ ಹೋಗಿರ್ತಾರೆ, ಆದರೆ ಅವ್ರು ಹೆಲ್ಪ್ ಮಾಡೋ ಹಾಗಿಲ್ಲ. ಅವರೇ ಅದನ್ನು ರೆಸ್ಪಾನ್ಸಿಬಿಲಿಟಿ ತೊಗೊಂಡು ಯಾರು ಕುಕ್ ಮಾಡ್ತೀನಿ ಅಂತ ಅಂದ್ಕೊಂಡಿರ್ತಾರೆ ಅವರೇನೆ ಮಾಡಬೇಕು. ಅವ್ರು ಈ ಥರ ಮಾಡ್ತಾರೆ. ಮಾಡಿ ಈ ಥರ ಕುಕ್ ಮಾಡಿ ಎಲ್ಲರಿಗೂ ಆಮೇಲೆ ಬಂದವರಿಗೆಲ್ಲರಿಗೂ ಅವ್ರನ್ನ ಲೈನಲ್ಲಿ ನಿಂತ್ಕೊಂಡು ತೊಗೊಳ್ಬೇಕಾಗುತ್ತೆ. ನೋಡ್ಬೋದು ಇಲ್ಲಿ ಕುಕ್ ಮಾಡ್ತಾ ಇದ್ದಾರೆ ನೋಡಿ, ಈ ಥರ ಕುಕ್ ಮಾಡಿ ಕೊಡ್ತಾರೆ. ಅಂದರೆ ಕುಕ್ಕಿಂಗ್ ಪ್ರಾಕ್ಟೀಸ್ ಇರಬೇಕು ಅವರಿಗೆ ಸ್ವಲ್ಪ ಆದ್ರೂ. ಸೊ ಅವ್ರು ಕುಕ್ ಮಾಡಿ ಈ ಥರ ಆಮೇಲೆ ಇರೋರಿಗೆ ಯಾರಿಗೆಲ್ಲ ಇದೆ ಈ ಥರ ಲೈನಲ್ಲಿ ನಿಂತ್ಕೊಂಡು ಅವರು ತೊಗೊಂಡು ತಿನ್ನಬೇಕು. ತುಂಬ ಕೋಲ್ಡ್ ಇರುತ್ತೆ. ನಾನಂತೂ ಹೋದರೆ ನನಗೆ ಸ್ವಲ್ಪ ಹೊತ್ತು ನಿಂತ್ಕೊಳ್ಳಿಕ್ಕೂ ಆಗಲಿಲ್ಲ. ಪಾಪ ಈ ಮಕ್ಕಳು ಹೇಗಿರ್ತಾರೋ ಏನೋ ಅಂತ ಅನಿಸ್ತು. ಬಟ್ ಅವರಿಗೊಂದು ಒಳ್ಳೆ ಅನುಭವ ಅದು. ನೀವು ಮಿಲಿಟ್ರಿಯಲ್ಲೆಲ್ಲ ನೋಡ್ಬೋದು ಹೇಗೆ ಟ್ರೈನ್ ಮಾಡ್ತಾರೆ, ಅದೇ ಥರ ಟ್ರೈನ್ ಮಾಡ್ತಾರೆ ಇವರಿಗೆ. ತುಂಬ ಚಳಿಯಲ್ಲಿ ಎಷ್ಟು ತಿನ್ನಬೇಕು, ಹೇಗೆ ತಿನ್ನಬೇಕು, ಗಬಗಬ ಅಂತ ಅಲ್ಲ, ಎಷ್ಟು ಅವರಿಗೆ ಅಂದರೆ ಇಂತಿಷ್ಟೇ ಅಂತ ಇರುತ್ತೆ, ಅಷ್ಟು ಮಾತ್ರ ಕೊಡೋದಕ್ಕೆ ಸಾಧ್ಯ ಅವರು. ಸೊ ಆ ಥರ ಹೀಗೆ ಲೈನಲ್ಲಿ ನಿಂತ್ಕೊಂಡು ತಗೊಳ್ಬೇಕು. ನನಗೆ ಅಷ್ಟೇ ಬೇಕು, ಇಷ್ಟೇ ಬೇಕು, ಗಲಾಟೆ ಆಗಿರ್ಬೋದು, ಏನೂ ಮಾಡೋ ಹಾಗಿಲ್ಲ. ಸೊ ಇಲ್ಲಿ ನೋಡ್ತಾ ಇರ್ಬೋದು ಕುತ್ಕೊಂಡು ತಿಂತಾ ಇದ್ದಾರೆ. ಅದೇ ಸ್ನೋ ಅಲ್ಲಿ ಅಲ್ಲೇ ಬೆಂಚ್ ಇರುತ್ತೆ, ಕೆಲವೊಂದು ಬೆಂಚ್ಗಳ ಮೇಲೆ ಕುತ್ಕೊಂಡು ತಿಂತಾ ಇದ್ದಾರೆ ನೋಡಿ. ಈ ಥರ ಇರುತ್ತೆ, ಈ ಥರ ಫುಲ್ ಅವರೊಂಥರ ಫ್ರೀಸಿಂಗಲ್ಲಿ ಇರ್ತಾರೆ. ಆಮೇಲೆ ಈ ಥರ ಅವರು ಸ್ಕೌಟ್ ಫ್ಲ್ಯಾಗ್ ಹಾಕ್ತಾರೆ, ಹಾಕಿ ಮಕ್ಕಳಿಗೆ ಆ್ಯಕ್ಟಿವಿಟಿಗಳೆಲ್ಲ ಸ್ಟಾರ್ಟ್ ಆಗುತ್ತೆ ಸ್ನೋವಲ್ಲೇ. ಹೇಗೆ ಅದನ್ನು ತುಂಬ ವೆಯ್ಟ್ ಇರೋದನ್ನೆಲ್ಲ ಹೇಗೆ ಎತ್ಕೊಂಡು ಹೋಗೋದು, ಆಮೇಲೆ ಕೆಲವೊಂದು ಇದನ್ನೆಲ್ಲ ಅವರು ಪ್ರಾಕ್ಟೀಸ್ ಮಾಡಿಸ್ತಾರೆ ಮಕ್ಕಳಿಗೆ. ಮತ್ತು ಒಂದೊಂದೇ ಗ್ರೂಪ್ ಅಲ್ಲ, ಒಂದು 50 ಗ್ರೂಪ್, 70 ಗ್ರೂಪ್, 100 ಗ್ರೂಪ್ ಹೀಗೆಲ್ಲ ಬಂದಿರುತ್ತೆ ಅಲ್ಲಿ. ಆ ಗ್ರೂಪ್ಗಳ ಮಧ್ಯೆ ಕಾಂಪಿಟೇಷನ್ ನಡೀತಾ ಇರುತ್ತೆ. ಕೆಲವೊಂದು ಕಾಂಪಿಟೇಷನ್ಗಳನ್ನೆಲ್ಲ ಕೊಟ್ಟಿರ್ತಾರೆ. ಆ ಕಾಂಪಿಟೇಷನ್ ಮಾಡ್ತಾ ಹೋಗ್ತಾ ಇದ್ದ ಹಾಗೆಯೇ ಇವರಿಗೆ ಬ್ಯಾಡ್ಜ್ಗಳು ಬರ್ತಾ ಹೋಗುತ್ತೆ. ಸೊ ಹಾಗಾಗಿ ಎಷ್ಟು ಬೇಗ ಇವರಿಗೆ ಬ್ಯಾಡ್ಜ್ಗಳು ಬರುತ್ತೆ, ಇವರು ಈಗಲನ್ನು ಕಂಪ್ಲೀಟ್ ಮಾಡ್ಬೋದು. ಸೊ ಇಲ್ಲಿ ನೋಡ್ಬೋದು, ಇಲ್ಲಿ ಆ್ಯಕ್ಟಿವಿಟಿಗಳೆಲ್ಲ ನಡೀತಾ ಇದೆ ಇವಾಗ ಮಕ್ಕಳಿಗೆ. ಏನೇನು ಮಾಡಬೇಕು ಅದನ್ನು, ಏನೋ ಒಂದು ಟಾಸ್ಕನ್ನು ಕೊಟ್ಟಿದ್ದಾರೆ, ಈಗ ಅದನ್ನು ಮಾಡ್ತಾ ಇದ್ದಾರೆ ಅವರು. ಆಮೇಲೆ ಅಲ್ಲಿ ಬಂದು ಜಡ್ಜ್ ಮಾಡ್ತಾರೆ. ಅಲ್ಲಿ ಕೆಲವೊಂದು ಮಾಸ್ಟರ್ಸ್ಗಳೆಲ್ಲ ಇರ್ತಾರೆ, ಅದನ್ನು ಬಂದು ಜಡ್ಜ್ ಮಾಡೋದಕ್ಕೆ. ನೀವು ಏನು ಕಂಪ್ಲೀಟ್ ಮಾಡಿದ್ರಿ, ಹೇಗೆ ಕಂಪ್ಲೀಟ್ ಮಾಡಿದ್ರಿ ಎಲ್ಲ ಕೇಳಿ ಅವ್ರ ಹತ್ರ ಎಲ್ಲ ಅಂದರೆ ಇದು ಮಾಡ್ತಾರೆ ಅವರು. ನೋಡ್ಬೋದು ಇಲ್ಲಿ ಮಲಗೋದಕ್ಕೆ ಈ ಥರ ಡೆಕ್ಗಳಿರುತ್ತೆ, ಈ ಡೆಕ್ಕಲ್ಲೇ ಮಲಗಬೇಕು ಅವರು. ಸೊ ಇಲ್ಲಿ ನೋಡಿ, ಇಲ್ಲಿ ಮಕ್ಕಳು ಯಾರೋ ಈಗಲೂ ಮಾಡಿ ಇಟ್ಟಿದ್ದಾರೆ, ಈಗಲೂ ಮಾಡಿ ಇದ್ರ ಒಳಗಡೆ ಇದೊಂಥರ ಫನ್ ಅವರಿಗೆ ಪಾಪ ಮಾಡಿದ್ದಾರೆ ನೋಡಿ. ಈಗಲೂ ತುಂಬ ಚೆನ್ನಾಗಿದೆ ಇದು. ಮಾಡಬೇಕಂದ್ರೆ ಅಷ್ಟೇನು ಈಸಿ ಇಲ್ಲ ಆ ಕೋಲ್ಡಲ್ಲಿ. ಪಾಪ ಯಾರೋ ಮಕ್ಕಳೆಲ್ಲ ಮಾಡ್ತಾ ಇದ್ದಾರೆ ನೋಡಿ. ಅಷ್ಟು ಮಾಡಿದಾರಲ್ಲ ಅಂತ ಅದೇ ಖುಷಿ. ನನ್ನ ಮಗ ಅಲ್ಲಿಂದ ಕಾಲ್ ಮಾಡಿ ಹೇಳ್ತಾನೆ, ನೋಡಮ್ಮ ನಾನು ಈಗಲೂ ಮಾಡಿದ್ದೀವಿ ನಾವು, ಎಷ್ಟು ಚೆನ್ನಾಗಿದೆ ಅಂತ ನನ್ನ ಮಗ ಹೇಳ್ತಾ ಇದ್ದ. ನಾನು ಈಗ ಇಲ್ಲಿ ಬಂದು ನೋಡಿದ್ರೆ ಖುಷಿ ಆಯಿತು ನನಗೆ. ನೋಡಿ ಈ ಥರ ಮಾಡಿದ್ದಾರೆ ಮಕ್ಕಳಿಗೆ, ಏನೋ ಒಂಥರ ಖುಷಿ ಅದು ನೋಡಿ. ಇಲ್ಲಿ ಯಾರೋ ಆ ಕಡ್ಡಿನೆಲ್ಲ ತೊಗೊಂಡು ಎಲ್ಲ ಮಾಡ್ತಾ ಇದ್ದಾರೆ ನೋಡಿ. ಈಗ್ಲೂಗೆ ಏನೋ ಡೆಕೋರೇಷನ್ ಮಾಡ್ತಾ ಇದ್ದಾರೆ. ಅದೊಂಥರ ಖುಷಿ ಅವರಿಗೆ, ಟೈಮ್ ಪಾಸು ಆಗುತ್ತೆ. ಈ ಚಳಿಯಲ್ಲಿ ನೀವು ಹೊರಗಡೆ ಇರಬೇಕು ಅಂದರೆ ಅಷ್ಟು ಈಸಿ ಅಲ್ಲ. -16 17 18 ಡಿಗ್ರಿವರೆಗೂ ಇತ್ತು. ಅಲ್ಲೆಲ್ಲ ಕುತ್ಕೊಂಡು ಫೋಟೋ ತೆಕ್ಕೊಂಡಿದ್ದಾರೆ ನೋಡಿ. ನಾನು ಅವ್ರ ಫೋಟೋ ಎಲ್ಲ ಕವರೇಜ್ ಮಾಡಿಲ್ಲ, ಕವರಪ್ ಮಾಡಿದ್ದೀನಿ ಅವ್ರ ಫೇಸನ್ನು. ಯಾಕಂತ ಹೇಳಿದರೆ
ನಾವು ಅವ್ರ ಅಪ್ಪ ಅಮ್ಮನ ಹತ್ರ ಎಲ್ಲ ಅಂದರೆ ಅವ್ರ ಫೇಸನ್ನು ರಿವೀಲ್ ಮಾಡ್ಬೋದು ಸೋಷಿಯಲ್ ಮೀಡಿಯಾದಲ್ಲಿ ಅಂತ ನಾವು ಪರ್ಮಿಷನ್ ತಗೊಂಡಿಲ್ಲ. ಸೊ ಅದಕ್ಕೋಸ್ಕರ ನಾನು ಅವ್ರ ಫೇಸ್‌ಗಳನ್ನೆಲ್ಲ ಕವರ್ ಅಪ್ ಮಾಡಿದ್ದೀನಿ ಬೇಡ ಅಂತ. ಮಕ್ಳು ಈ ಥರ ಆಟ ಆಡ್ಕೊಳ್ಬೋದು, ಎಲ್ಲ ಮಾಡ್ಕೊಳ್ಬೋದು. ಬಟ್ ಅವ್ರ ಟಾಸ್ಕ್ ಏನು ಕೊಟ್ಟಿರ್ತಾರೆ, ಆ ಟಾಸ್ಕ್ ಎಲ್ಲ ಮುಗಿದ್ಮೇಲೆ ಅವ್ರಿಗೆ ಅವರದ್ದೇ ಆದ ಟೈಮನ್ನು ಅವರು ಯುಟಿಲೈಸ್ ಮಾಡ್ಕೊಳ್ಬೋದು ಅವ್ರ ಫ್ರೆಂಡ್ಸ್ ಜೊತೆಗೆ. ಇದೊಂದು ಅದ್ಭುತವಾದ ಒಂದು ಅನುಭವ ಅವರಿಗೆ. ಯಾಕಂದರೆ ಅವರೇ ಹೋಗಿ ತಗೊಂಡು ಬರ್ತಾರೆ. ಬೇಕಾಗಿರೋ ಸಾಮಾನುಗಳನ್ನ ಎಷ್ಟು ಬೇಕು ಅಷ್ಟು ಅಡಿಗೆ ಮಾಡ್ತಾರೆ. ಅಂದರೆ 10 ಜನ ಇದ್ರೆ 10 ಜನಕ್ಕೆ ಎಷ್ಟು ಬೇಕು, ಬೆಳಗ್ಗೆಗೆ ಎಷ್ಟು ಬೇಕು, ಲಂಚಿಗೆ ಎಷ್ಟು ಬೇಕು, ಡಿನ್ನರಿಗೆ ಎಷ್ಟು ಬೇಕು Well, ಎಲ್ಲ listen, ಮಾಡ್ತಾರೆ. that's all. ಆಮೇಲೆ ಕ್ಯಾಂಪ್ Look ಫೈರ್ for a ಹಾಕ್ತಾರೆ. flagpole over ಅವರೇ here. ಅಡಿಗೆ I don't ಮಾಡ್ತಾರೆ. like that, you know. ಅವರೇ ಫ್ರೆಂಡ್ಸ್ ಜೊತೆ ಶೇರ್ You know, ಮಾಡ್ಕೊಳ್ತಾರೆ. ಮತ್ತೆ get your tripod ಫ್ರೆಂಡ್ಸಿಗೆಲ್ಲ going ಏನಾದರೂ over the ಪ್ರಾಬ್ಲಮ್ ಆದರೆ fire. ಅವರೇ ನೋಡ್ಕೊಳ್ತಾರೆ. You're all good. ನೋಡಿ ಇಲ್ಲಿ ನೋಡ್ಬೋದು ನೀವು, ಇದು ರೆಸ್ಟ್ ರೂಮ್ ಇದು. ಇಲ್ಲಿ ಹೋಗ್ಬೇಕಂದ್ರೆ Yeah. ಅಂದರೆ ರಾತ್ರಿ ಎಲ್ಲ ಅವ್ರಿಗೆ ಹೋಗೋದೆಲ್ಲ ಕಷ್ಟ ಆಗುತ್ತೆ. ಒಬ್ರಿಗೊಬ್ರು ಹೆಲ್ಪ್ ಮಾಡ್ಕೊಂಡೇ ಹೋಗಬೇಕಾಗುತ್ತೆ. ಆಮೇಲೆ ಇಲ್ಲಿ ಒಳಗಡೆ ಯಾವುದೇ ವೆಹಿಕಲನ್ನು ಬಿಡಲ್ಲ. ಕಾಡ್ ಮಧ್ಯೆ ಇರೋದ್ರಿಂದಾಗಿ ಅದು ಅಲ್ಲದೇನೆ ಇಲ್ಲಿ ಅವರ ಪ್ರೈವಸಿ ಇದಾಗಬಾರ್ದು ಅಂತ ಹೇಳಿ ಒಳಗಡೆ ಯಾವುದೇ ವೆಹಿಕಲನ್ನು ಬಿಡಲ್ಲ. ಸೊ ಈ ಥರ ಇರುತ್ತೆ ಇದು. ನೋಡಿ ಇದು ಡೆಕ್ ಅಂತ ಹೇಳ್ತಾರೆ. ಇಲ್ಲಿ ಒಂದು 5, 6 ಜನ ಮಕ್ಕಳು ಒಟ್ಟಿಗೆ ಮಲಗ್ಬೋದು. ಅಂದರೆ ಒಬ್ಬೊಬ್ಬರಿಗೆ ಅವರದ್ದೇ ಒಂದು ಸ್ಪೇಸ್ ಇರುತ್ತೆ. ಅಲ್ಲೇ ಮಲ್ಕೊಳ್ಬೇಕವರು. ಒಂಥರ ಮಂಚದ ಟೈಪ್ ಇದೆ ನೋಡಿ ಅದು. ಆಮೇಲೆ ಈ ಥರ ಟೆಂಟ್ ಹಾಕಿನೂ ಮಲಗ್ಬೋದು. ಮತ್ತು ಇಲ್ಲಿ ನೋಡಿ, ಇಲ್ಲಿ ನೋಡ್ಬೋದು ಬೆಂಚಲ್ಲಿ, ಇಲ್ಲಿ ಕೂತ್ಕೊಂಡೆ ಅವರು ಊಟ ಮಾಡೋದು. ಊಟ ಮಾಡೋದಕ್ಕೆ ಅದಕ್ಕೆ ಇದಕ್ಕೆ ಹಾಕಿರ್ತಾರೆ ನೋಡಿ. ಮತ್ತು ಇಲ್ಲಿ ನೋಡ್ಬೋದು ಫೈರ್ ಹಾಕಿದ್ದಾರೆ ರಾತ್ರಿ ಅವರು. ರಾತ್ರಿ ಹಾಕ್ಕೊಂಡು ಕೂತ್ಕೊಂಡಿದ್ದು, ಇನ್ನೂ ಬೆಂಕಿ ಇದಾಗಿಲ್ಲ. ನನ್ನ ಮಗ ನೋಡಿ ಪ್ಯಾಕಿಂಗ್ ಮಾಡ್ತಾ ಇದ್ದಾನೆ. ನಾವು ಕರ್ಕೊಂಡು ಬರೋಕ್ಕೆ ಹೋಗಿದ್ದ ಅವನನ್ನು. ಸೊ ಇಲ್ಲೇನೆಲ್ಲ ಇರುತ್ತೆ ಅವರು ಕ್ಲೀನಪ್ ಮಾಡಿ ಅವ್ರ ಸಾಮಾನುಗಳನ್ನೆಲ್ಲ ಅವರೇ ಪ್ಯಾಕಪ್ ಮಾಡ್ಕೊಳ್ಬೇಕು. ಆಮೇಲೆ ಅಷ್ಟು ದೊಡ್ಡ ಬ್ಯಾಗನ್ನು ಅವರೇ ತೊಗೊಂಡು ಹೋಗಬೇಕು. ಅದೆಲ್ಲ ರೂಲ್ಸ್ಗಳೆಲ್ಲ ಇರುತ್ತೆ ಅವರಿಗೆ. ಹೇಗೆ ಮಿಲಿಟ್ರಿಯಲ್ಲೆಲ್ಲ ಟ್ರೈನ್ ಮಾಡ್ತಾರೆ ಅದೇ ಥರ ಟ್ರೈನ್ ಮಾಡ್ತಾರೆ ಅವರಿಗೆ. ಇಷ್ಟು ಚಿಕ್ಕ ಏಜಲ್ಲೇ ಅಷ್ಟು ಟ್ರೈನ್ ಮಾಡೋದ್ರಿಂದಾಗಿ ತುಂಬ ಒಳ್ಳೆಯದಾಗುತ್ತೆ. ಅಂದರೆ ಅವ್ರ ಫ್ಯೂಚರಿಗೆ ಅವರಿಗೊಂದು ಒಳ್ಳೆ ಅನುಭವ ಸಿಗುತ್ತೆ. ಸೊ ಅದಕ್ಕೋಸ್ಕರ ನನಗಂತೂ ತುಂಬ ಖುಷಿ. ಆಮೇಲೆ ಅವರು ಏನು ಮಾಡಬೇಕು ಅಂದರೆ ಅವರು ಈಗ ಇಷ್ಟೆಲ್ಲ ಮಾಡಿ ಅವರಿಗೊಂದು ಟಾಸ್ಕ್ ಕೊಟ್ಟಿರ್ತಾರಲ್ಲ, ಆಮೇಲೆ ಅವರು ಅದನ್ನು ಆ ಟಾಸ್ಕನ್ನು ಕಂಪ್ಲೀಟ್ ಮಾಡಿದ್ರೆ ಅವರಿಗೆ ಬ್ಯಾಡ್ಜ್ ಸಿಗುತ್ತೆ. ಆಮೇಲೆ ಅದನ್ನು ಏನು ಹಾಗೆ ಬ್ಯಾಡ್ಜನ್ನು ಪಡಿತಾ ಅವರು ಈಗಲನ್ನು ಕಂಪ್ಲೀಟ್ ಮಾಡಬೇಕು. ಈಗಲ್ ಕಂಪ್ಲೀಟ್ ಮಾಡಿದ್ಮೇಲೆ ಅವರಿಗೆ ಕಾಲೇಜಿಗೆ ಹೋದಾಗ ಅಲ್ಲಿ ಕ್ರೆಡಿಟ್ ಗಿಟ್ ಎಲ್ಲ ಸಿಗುತ್ತೆ ಅವರಿಗೆ. ಅದನ್ನು ನಾವು ಹೇಳ್ತೀವಲ್ಲ ಕೋಟಾಗಳಂತೆಲ್ಲ ಹೇಳ್ತೀವಲ್ಲ, ಸೀಟ್ ಅದಕ್ಕೋಸ್ಕರ ರಿಸರ್ವೇಷನ್ ಸೀಟ್ಗಳಲ್ಲಿರುತ್ತೆ. ಆ ಸೀಟ್ಗಳಲ್ಲಿ ಅವರಿಗೆ ಯುಟಿಲೈಸ್ ಆಗುತ್ತೆ ಅದು. ನೀವು ನೋಡ್ಬೋದು ಇಲ್ಲಿ ಇನ್ನೂ ಫೈರ್ ಬರ್ತಾ ಇದೆ ನೋಡಿ ಅಲ್ಲಿ. ಹಾಗೆ ಬಾಯ್ಸ್ ಮತ್ತು ಗರ್ಲ್ಸ್ ಸ್ಕೌಟ್ ಅಂತ ಇರುತ್ತೆ. ಬಟ್ ಕೆಲವೊಂದು ಕಡೆ ಬಾಯ್ಸ್ ಸ್ಕೌಟಿಗೆ ಅವರದ್ದೇ ಒಂದು ಪ್ಲೇಸ್ಗಳೆಲ್ಲ ಇರುತ್ತೆ ನೋಡಿ. ಈ ಥರ ಸ್ನೋಲ್ಲಿ ಇರಬೇಕಂದ್ರೆ ಅಷ್ಟು ಈಸಿ ಅಲ್ಲ. 1 ಡೇ ನೈಟ್, 2 ಡೇ, 3 ಡೇ ನೈಟ್ ಈ ಥರ ಇರ್ತಾರೆ ಅವರು. ಸೊ ನನಗಂತೂ ನನ್ನ ಮಗನ ಕಳಿಸ್ಬೇಕಾದ್ರೆ ತುಂಬ ಭಯ ಆಗಿತ್ತು ಈ ಸಲ. ಯಾಕಂತ ಹೇಳಿದ್ರೆ -18, -19 ಎಲ್ಲ ಇರೋದ್ರಿಂದಾಗಿ. ಬಟ್ ಇವರು ಸ್ಕೌಟ್ ಮಾಸ್ಟರ್ ಪ್ರಶಾಂತ್ ಅಂತ ತುಂಬ ಒಳ್ಳೆಯವರು. ತುಂಬ ಚೆನ್ನಾಗಿ ನೋಡಿಕೊಂಡ್ರು. ಮತ್ತು ಪೇರೆಂಟ್ಸು ಹೋಗಿದ್ರು ಒಂದು 5, 6 ಜನ. ಅವರು ತುಂಬ ಚೆನ್ನಾಗಿ ಸಪೋರ್ಟಿವ್ ಆಗಿದ್ರಂತೆ. ನನ್ನ ಮಗ ಹೇಳ್ತಾ ಇದ್ದ. ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಅಂದರೆ ಇಲ್ಲಿ ನೋಡಿದ್ರೇ ನಾನೇ ಹೋಗಿದ್ದೆ, ಒಂದು 5 ನಿಮಿಷ ನಿಂತ್ಕೊಳ್ಳೋಕ್ಕಾಗಿಲ್ಲ, ಅಷ್ಟು ಕೋಲ್ಡ್ ಇತ್ತು. ನನ್ನ ಮಗ ಹೇಳ್ತಾ ಇದ್ದ, ಏನೂ ಆಗಲಿಲ್ಲ ಅಮ್ಮ ನಮಗೆ ಅಂತ ಹೇಳ್ತಾ ಇದ್ದ. ಆಮೇಲೆ ನೆಕ್ಸ್ಟ್ ಡೇ ಅವನನ್ನು ಬಿಟ್ಟು ಬಂದು ನೆಕ್ಸ್ಟ್ ಡೇ ನಾವು ಮನೆಯಿಂದ ಹೊರಟು ಅವನನ್ನು ಕರ್ಕೊಂಡು ಬರೋದಕ್ಕೆ ಹೋಗ್ತಾನೆ ನನಗೆ ಅನ್ನಿಸ್ತಾ ಇತ್ತು ಈ ಥರ ಚಳಿಯಲ್ಲಿ ಹೇಗಿದ್ನೋ ಏನೋ ಅಂತ. ನಾವು ಹೋಗಬೇಕಾದ್ರೆ ಮಕ್ಕಳೆಲ್ಲ ಕ್ಲೀನಪ್ ಮಾಡಿ ರೆಡಿ ಆಗ್ತಾಯಿದ್ರು. ಈ ಚಳಿ ನೋಡಿ ನನಗಂತೂ ಭಯ ಆಗಿತ್ತು. ನಾನು ಇಳಿದು ಕೆಳಗಡೆ ಹೋದೆ. ಆದರೆ ನಾನು ಒಂದು 5 ನಿಮಿಷನೂ ನಿಲ್ಲಕ್ಕಾಗಲಿಲ್ಲ. ನಾನು ಹೇಳಿದೆ, ನಾನು ಹೋಗಿ ಕಾರಲ್ಲಿ ಕೂತ್ಕೊಳ್ತೀನಿ ಅಂತ. ನಾನು ನಿಂತ್ಕೊಂಡು ನೋಡ್ತಾ ಇದ್ದೀನಿ ಎಲ್ಲ ಕಡೆ. ಈ ಚಳಿಯಲ್ಲಿ ಯಾಕಪ್ಪ ಮತ್ತೆ ನಾನಂತ ಹೇಳಿ ನಾನು ರೆಡಿಯಾಗಿ ಮತ್ತೆ ಕಾರಲ್ಲಿ ಹೋಗಿ ಕೂತ್ಕೊಂಡೆ. ಮತ್ತೆ ಇವರೆಲ್ಲ ಬ್ಯಾಗ್ ಎಲ್ಲ ತಗೊಂಡು ಬಂದರು, ನನ್ನ ಮಗ ಎಲ್ಲ. ಸೊ ಫೈನಲ್ ಫೋಟೋಸ್ ನೋಡ್ಬೋದು ನೀವು. ನನ್ನ ಮಗನು ಬ್ಯಾಗೆಲ್ಲ ತಗೊಂಡು ರೆಡಿಯಾಗಿ ಹೊರಡಕ್ಕೆ ರೆಡಿಯಾಗಿದ್ದ. ನಿಮಗೆ ಈ ಚಾನಲ್ ಇಷ್ಟ ಆಗಿದೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಾನು ಸಮ್ಮರ್ ಸ್ಕೌಟ್ ಕ್ಯಾಂಪಿಂದನೂ ಹಾಕ್ತೀನಿ. ಈ ವಿಡಿಯೋನ ನೋಡೋದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು.